ಮನೆಗೆ ಬಂದಾಗ ತುಂಬ ಕತ್ತಲಾಗಿತ್ತು. ನನ್ನ 4 ವರ್ಷದ ಮಗಳು "ಓ ಅಣ್ಣ ಬಂದರು" ಎಂದು ಕೂಗಿಕೊಂಡು ಓಡಿ ಬಂದಳು. ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ. 7 ಬಾಟಲು ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆ ಎಣ್ಣೆ ಟಿನ್ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದಳು. 78 ರೂಪಾಯಿಗೆ ಇದರ ತುಂಬ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಜೇನಿನಂಥ ಅಮೂಲ್ಯ ವಸ್ತುವನ್ನು ಆ ಸೀಮೆ ಎಣ್ಣೆ ಟಿನ್ನಿನಲ್ಲಿ ಇಡುವುದು ಸರಿ ಎನ್ನಿಸಲಿಲ್ಲ. ಜೊತೆಗೆ ನಾನು ಮನೆಗೆ ತಂದಿರುವ ಮಹದೈಶ್ವರ್ಯ ಎಂಥದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು. "ಲೋ ಪ್ಯಾರಾ" ಎಂದು ಕೂಗಿದೆ. ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ. ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟ್ಯಾಂಡಿನಲ್ಲಿ ಕಾಲ ಕಳೆಯುತ್ತಿದ್ದೇನೆಂದು ಅವನನ್ನು ರಿಮ್ಯಾಂಡ್ ಹೋಮ್ನಲ್ಲಿ 6 ತಿಂಗಳು ಇಟ್ಟಿದ್ದರಂತೆ. ಅವನು ಹಿಂದಿರುಗಿ ಬಂದಾಗ ಅವನ ತಂದೆ ಜಮಾಲ್ "ಮಾದರ್ಚೋದಿ ಮಗನೇ" ಎಂದು ಬೈದು ಮನೆಯಿಂದ ಒದ್ದೋಡಿಸಿದನಂತೆ. ಹಳ್ಳಿ ತಿರುಗಿಕೊಂಡಿದ್ದ ಅವನು ನನ್ನ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು ಏಲಕ್ಕಿ ಕುಯ್ಯಲಾದ ನಂತರ ಮತ್ತೆ ಅಲಮಾರಿಯಾಗಿ ತಿರುಗಿಕೊಂಡಿರಲು ಇಷ್ಟಪಡದೆ ಮನೆಯಲ್ಲೇ ಉಳಿದಿದ್ದ. ನನ್ನ ಕೂಗನ್ನು ಕೇಳಿ "ಓ" ಎಂದು ಕೂಗಿ ಓಡಿ ಬಂದ. "ಇದರ ಬೆಸಿಗೆ ತೆಗಿಯೋ" ಎಂದೆ. "ಏನಿದು" ಎಂದ. "ನಿನಗೆ ಯಾಕೋ ಅದೆಲ್ಲ?" "ಹಿಹಿಹಿ ಸಿಮ್ಕೆ." ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಟಿಕಾಗಿ 4 ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬೆಸುಗೆ ತೆಗೆದಿದ್ದ. "ಏನ ಹೇಳ ನೋಡೋಣ" ಎಂದೆ. ಅವನು ಬಗ್ಗಿ ನೋಡಿ ಏನೂ ಅರ್ಥವಾಗದೆ "ಏನೋಪ್ಪ" ಎಂದ. ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು "ಸರಿಯಾಗಿ ನೋಡಿ ಹೇಳೋ" ಎಂದು ಕೂಗಿದೆ. ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ "ಏನೋಪ್ಪ ಕೊಬ್ಬರಿ ಎಣ್ಣೆ ಇದ್ದಂಗಿದೆ" ಎಂದು ಹೇಳಿದ. ನನಗೆ ಕೋಪ ಬಂತು. "ಜೇನುತುಪ್ಪ ಕೊಬ್ಬರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗುತ್ತಿಲ್ಲೋ ನಿನ್ಗೆ" ಎಂದೆ. ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ. "ಅದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ, ಕೊಬ್ಬರಿ ಎಣ್ಣೆ ಕಂಡಂಗೆ ಕಾಣ್ತಿದೆ" ಎಂದ ಪ್ಯಾರ. ಹೆಂಡತಿ ಪಾತ್ರೆ ತಂದಳು. ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪ ಪಾತ್ರೆಗೆ ಬಗ್ಗಿಸಿದೆ. ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತಿದೆಯೋ ಗೊತ್ತಾಗಲಿಲ್ಲ. ಮಗಳು ಮಾತ್ರ "ಅಣ್ಣ ಏನು ಬೀಳ್ತಾನೇ ಇಲ್ಲ" ಎಂದು ಕೂಗಿದಳು. ಎಲ್ಲ ಏನೋ ಮೋಸ ನಡೆದಿದೆ ಎನಿಸಿತು. ಆದರೆ ಏನೂ ಬೀಳೋದಿರೋದಕ್ಕೆ ಕಾರಣ ಮಾತ್ರ ತಿಳಿಯಲಿಲ್ಲ. ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅನುಮಾನಿಸಿದ್ದು ಸಾಧಾರಣವಾಗಿಯೇ ಇತ್ತು. ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು. ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ "ನೋಡಿದ್ರಾ, ನನ್ನೇ ಬೈತಿದ್ರಲ್ಲ" ಎಂದ. ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ. ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂಥ ಪದಾರ್ಥ ಕಡ್ಡಿಗೆ ಮೆತ್ತಿಕೊಂಡು ಹೊರಬಂತು. ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ. ಸಕ್ಕರೆಯನ್ನೇನಾದರೂ ಮಿಶ್ರ ಮಾಡಿ ಇದರೊಳಕ್ಕೆ ತುಂಬಿದರೋ ಎಂದು ಗುಮಾನಿ ಬಂತು. ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ. ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು. ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು. ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ಟನಲ್ಲ ಮಂದಣ್ಣ, ನಾಳೆ ಚಿಲ್ಲರೆ ಕೊಡ ಹೋದಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದು ಕೂಡ ಎಂದು ತಿಳಿದು "ಚಳಿಗೆ ಗಟ್ಟಿಯಾಗೈತೆ" ಎಂದ. ಮೂಡಿಗೆರೆ ಜೇನು ಸೊಸೈಟಿ ಆಫೀಸಿನೊಳಗೆ ನಾನು ಪ್ರವೇಶಿಸಿದಾಗ ಮಂದಣ್ಣ, ಲಕ್ಷ್ಮಣ ಇಬ್ಬರು ಯಾರೊಡನೆಯೋ ರಭಸವಾಗಿ ವಾದಿಸುತ್ತಿದ್ದರು. "ಹಾಕುತ್ತೀಯಾ ಹಾಗಾದ್ರೆ ಆಣೆ" ಮಂದಣ್ಣ ಎಂದ. "ಓ ಅದಕ್ಕೇನಂತೆ, ನಂಗೇನು ಹೆದರಿಕೆಯಾ" ಬಂದಾತ ಎಂದ. "ಬೇಡ ನೋಡು, ದುಡ್ಡಿಗೋಸ್ಕರ ಆಣೆ ಭಾಷೆ ಹಾಕಿ ಕೊನೆಗೆ ಏನಾದರೂ ಒಂದು ತೊಂದರೆ. ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ದೇವರ ಸಾಕ್ಷಿಯಾಗಿಯೂ ನಾನು ಮೋಸ ಮಾಡ್ತಿಲ್ಲ. ಲೋ ಮಂದ, ಬೇಕಾರೆ ತಗೋ, ಬೇಡದಿದ್ದರೆ ಕಳಿಸು. ಎಂಥದೋ ನಿಂದು" ಎಂದು ಲಕ್ಷ್ಮಣ ಹೇಳಿದ. ಅಷ್ಟರಲ್ಲಿ ಬಾಗಿಲಲ್ಲಿ ನಾನು ಅವರ ಕಣ್ಣಿಗೆ ಬಿದ್ದೆ. ಚಕ್ಕನೆ ಅವರಿಬ್ಬರು ಎದ್ದು ನಿಂತು "ನಮಸ್ಕಾರ ಸಾರ್" ಎಂದು ಕೂಗಿದರು. ನಾನು ನಮಸ್ತೆ ಹೇಳಿ ನಸುನಗುತ್ತಾ ಅವರು ತೋರಿಸಿದ ಕುರ್ಚಿಯಲ್ಲಿ ಹೋಗಿ ಕುಳಿತೆ. ನಾನು ಸಂಭಾಷಣೆ ಆರಂಭಿಸಲು ಮುನ್ನುಡಿ ಎಂಬಂತೆ "ಏನು ಭಾರಿ ಚೌಕಾಸಿ ನಡೀತಿದ್ದಲ್ಲ" ಎಂದೆ. ಲಕ್ಷ್ಮಣ "ಚೌಕಾಸಿ ಅಲ್ಲ ಸಾರ್, ಇವನು ಜೇನು ತಂದಿದ್ದಾನೆ. ಯಾವ ಹೂವಿನದೋ ಏನೋ, ನೀರಿನಂತೆ ಬೆಳ್ಳಗೆ ಇದೆ" ಮಂದ. "ಇದು ಜೇನೇನಲ್ಲ" ಎಂದ. "ಅದಕ್ಕೆ ಆತ ಪ್ರಮಾಣ ಮಾಡ್ತಿದ್ದ ಅಷ್ಟೇ" ಎಂದ. ನಾನು ನೋಡಿದೆ. ಬೆಳ್ಳಗೆ ತೆಳ್ಳಗೆ ನೀರಿನ ತರಹೇ ಇತ್ತು. ತಂದಾತ ಹೇಳಿದ "ಇದು ಕಾಫಿ ಹೂವಿನದೆಂದು". ನಾನು ಕೈ ಮೇಲೆ 2 ಹನಿ ಹಾಕಿಕೊಂಡು ನಿಕ್ಕಿದೆ. ಅಮೋಘವಾಗಿ ಹೂವಿನ ಗಾಢ ಪರಿಮಳ ಇತ್ತು.
ಇದು ಜೇನೇ ಎನ್ನುವಂತೆ ತಲೆ ತೂಗಿದೆ. ನನಗೆ ಬಂದ ಕೆಲಸ ಜ್ಞಾಪಕವಾಗಿ 8 ರೂಪಾಯಿ ಚಿಲ್ಲರೆ ಕೊಟ್ಟೆ. ಪರವಾಗಿಲ್ಲ, ನಿಧಾನಕ್ಕೆ ಕೊಟ್ಟರು ನಡೀತಿತ್ತು ಎಂದು ದೇಶವಾದಿ ಮಾತಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ. ನಾನು ನಿನ್ನೆ ತೆಗೆದುಕೊಂಡು ಹೋದ ಜೇನು ತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ. ಅಷ್ಟರೊಳಗೆ ಮಂದಣ್ಣ, ಸಾರ್, ನಿಮಗೆ ರಾಜ್ಕುಮಾರ್ ಗೊತ್ತಾ ಸಾರ್ ಎಂದು ಕೇಳಿದ. ನಾನು ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ, ಇಲ್ವಲ್ಲಪ್ಪ ಎಂದೆ. ಕಲ್ಪನಾ ಗೊತ್ತಾ ಸರ್ ಎಂದ. ಎಂದೆ. ಮಂದಣ್ಣನಿಗೆ ತೀರಾ ನಿರಾಸೆಯಾಯಿತು. ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನೋ ಹೇಳಿರಬೇಕು. ಸಿನಿಮಾ ರಂಗಕ್ಕೂ ನನಗೂ ಸಂಬಂಧವಿದೆ ಎಂದು ತಿಳಿಸಿರಬೇಕು. ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದಾನೆಂದು ತಿಳಿದೆ. ನಾನು, ಮಂದಣ್ಣ, ನೀನು ಒಳ್ಳೆ ಜೇನೆಂದು ಕೊಟ್ಟಿದ್ದೋ ಸರಿ ಹೋಗಲಿಲ್ಲ ಎಂದೆ. ಲಕ್ಷ್ಮಣ, ಯಾಕೆ ಸಾರ್, ಏನಾಯಿತು ಎಂದ. ನಾನು ನಡೆದುದನ್ನೆಲ್ಲ ಹೇಳಿ ಆ ಜೇನುತುಪ್ಪ ಗಟ್ಟಿಯಾಗಿ ಸಕ್ಕರೆಯಂತಾಗಿದೆ ಎಂದು, ಡಬ್ಬ ಬಿಟ್ಟು ಕೆಳಗಿಳಿಯಲು ನಿರಾಕರಿಸುತ್ತದೆ ಎಂದು ಹೇಳಿದೆ. ಮಂದಣ್ಣ, ಅದು ಗುರುಗಿ ಹೂವಿನ ತುಪ್ಪ ಸರ್, ಈ ಹೆಚ್ಚಿಗೆ ಇರ್ತದೆ, ಅದಕ್ಕೆ ಹಂಗೆ ಅರಳುಗಟ್ಟಿಕೊಂಡಿದೆ. ಆ ಡಬ್ಬನ ಕುದಿಯೋ ನೀರಿನಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಮತ್ತೆ ತಾಜಾ ಜೇನುತುಪ್ಪ ಆಗ್ತದೆ ಎಂದ. ನಾನು ಆದರೂ ಎಂದು ಅನುಮಾನಿಸಿದೆ. ಹಂಗಿದ್ದರೆ ಬೇಕಾದ್ರೆ ಈ ಕಾಪಿ ಜೇನಿಂದು ತಗೊಂಡು ಅದನ್ನು ವಾಪಸ್ ಮಾಡಿ, ಆದರೆ ಇದು 4 ತಿಂಗಳಿಗೆ ಉಳಿ ಬರ್ತದೆ ನೋಡಿ ಎಂದು ಸಿಲೋನ್ ರೇಡಿಯೋ ಜಾಹೀರಾತಿನಂತೆ ಚಕಚಕ ಒದರಿದ. ಹಾಗಿದ್ದರೆ ಅದು ಉತ್ತಮ ತುಪ್ಪವೇ ಇರಬೇಕೆಂದು ಊಹಿಸಿ ಹೊರಬಂದೆ. ಸೊಸೈಟಿಯೊಳಗಿನ ಜೇನಿನ ವಾಸನೆಗೆ ನೂರಾರು ಜೇನುಗಳು, ನೊಣಗಳು, ಇರುವೆಗಳು, ಗೊದ್ದಗಳು ದಾಳಿ ಇಡುತ್ತಿದ್ದವು. ಅನಂತರ ಗದ್ದೆ ನಾಟಿ, ಕಾಫಿ ಗಿಡಗಳಿಗೆ ಔಷಧ ಸಿಂಪರಣೆ ಮುಂತಾದ ಬಿಡುವಿಲ್ಲದ ಕೆಲಸಗಳಲ್ಲಿ ಮಂದಣ್ಣ, ಲಕ್ಷ್ಮಣ, ಜೇನಿನ ಹಗರಣ ಎಲ್ಲ ಮರೆಯಾದರು. ಗದ್ದೆ ಕೆಸರಿನಲ್ಲಿ ಓಡಾಡಿ ಕಾಲೆಲ್ಲ ಕೆಸರು ಉಣ್ಣಾಗಿತ್ತು. ಒಂದು ಟಿನ್ ಜೇನುತುಪ್ಪದಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಮಿಕ್ಕದನ್ನು ಮೈಸೂರಿಗೆ ರವಾನಿಸಿದ್ದೆವು. ಆ ಅಗಾಧ ಪ್ರಮಾಣದ ಜೇನನ್ನು ಖರ್ಚು ಮಾಡಲು ದಾರಿಗಾಣದೆ ತಂದೆಯವರು ಬಂಧು ಮಿತ್ರರಿಗೆ ಕೊಂಚ ಕೊಡಬೇಕಾಯಿತು. ಜೇನಿನ ಬಗ್ಗೆಯಾಗಲಿ ಜೇನು ಹುಳುಗಳ ಬಗ್ಗೆಯಾಗಲಿ ಆಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಸ್ಥೂಲವಾಗಿ ನಾನು ಊಹಿಸಿದ್ದು ಅದು ಮಾನವನ ಮೊದಲ ಶತ್ರು, ಹಾವಿನಂತೆಯೇ ಮಾನವನನ್ನ ಕಚ್ಚಲು ಕೊಲ್ಲಲು ಯತ್ನಿಸುವ ಕೀಟ ಎಂದಷ್ಟೇ. ಒಮ್ಮೆ ಜೇನೊಂದು ನಮ್ಮ ತಂದೆಯವರನ್ನ ಕಚ್ಚಿ ಅವರ ಮುಖವೆಲ್ಲ ವಿಪರೀತ ಊದಿ ಕೊನೆಗೆ ಡಾಕ್ಟರಿಂದ ಔಷಧಿ ತೆಗೆದುಕೊಳ್ಳಬೇಕಾಯಿತು. ಇದರಿಂದ ನಾನು ಈ ಅನಿಷ್ಟ ಕೀಟವನ್ನು ಪೃಥ್ವಿಯಿಂದ ನಾಮಾವಶೇಷ ಮಾಡುವುದು ಒಳ್ಳೆಯದೆಂದು, ಇದಕ್ಕಾಗಿ ಜೇನಿನ ಸಭೆಯನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗಿ ಬಂದರೂ ಪರವಾಗಿಲ್ಲ ಎಂದು ಯೋಚಿಸುತ್ತಿದ್ದೆ. ಮೈಸೂರಿನಲ್ಲಿ ಆಗೀಗ ದಾರಿ ಜೇನುಗಳು ಮನೆಯೊಳಗೆ ನುಗ್ಗಿ ದಾರಿ ಕಾಣದೆ ಗಾಜಿನ ಕಿಟಕಿಯ ಬಳಿ ಜುಯಿ ಜುಯಿ ಸದ್ದು ಮಾಡುತ್ತಾ ಆಚೆಗೆ ಅರಳಿಸಿ ಗಲಾಟೆ ಮಾಡುತ್ತಿದ್ದವು. ಆಗೆಲ್ಲ ನಾವು ಇದನ್ನೊಂದು ರಾಕ್ಷಸನೆಂದೇ ಬಗೆದು ಪುರಕ್ಕೆ ಟವಲು ಇತ್ಯಾದಿಗಳನ್ನು ತೆಗೆದುಕೊಂಡು ಬೀಸಾಡಿ ಕೊಂದು ಹಾಕುತ್ತಿದ್ದೆವು. ಆದರೆ ಈ ರೀತಿ ಟಿನ್ ಗಟ್ಟಲೆ, ಡ್ರಮ್ ಗಟ್ಟಲೆ ತುಪ್ಪ ಉತ್ಪಾದನೆ ಮಾಡಬೇಕಾದರೆ ಎಷ್ಟೊಂದು ಕೋಟ್ಯಾನುಕೋಟಿ ಜೇನುಗಳು ನನ್ನ ಮನೆಯ ಸನಿಹದ ಕಾಡುಗಳಲ್ಲಿ ವಸಿಸುತ್ತಿರಬೇಕೆಂದು ಯೋಚನೆ ಮಾಡುತ್ತಿದ್ದೆ. ಅನೇಕ ಬಾರಿ ತೋಟಗಳಲ್ಲಿ ಹೂಗಳಿಗೆ ಜೇನು ಮುತ್ತುವುದನ್ನು ನೋಡಿದ್ದೆ. ಆದರೂ ಅವು ಗೂಡು ಕಟ್ಟಿ ತುಪ್ಪ ಮಾಡಿರುವುದನ್ನು ಕಂಡಿರಲಿಲ್ಲ. ಬಹುಶಃ ಅವುಗಳ ಗೂಡುಗಳು ಪರಿಣಿತರ ಕಣ್ಣುಗಳಿಗೆ ಮಾತ್ರ ಬೀಳಬಹುದೆಂದು ಊಹಿಸಿದೆ. ಒಮ್ಮೆ ಗದ್ದೆಯಿಂದ ಮನೆಗೆ ಬರುವಾಗ ಪೊದೆಯೊಂದರ ಹಿಂದೆ ಗುಯಿ ಗುಯಿ ಎಂದು ಜೇನು ಹುಳುಗಳ ಹಾರಾಟದ ಸದ್ದು ಕೇಳಿತು. ನಾನು ಜೇನು ಗೂಡು ಕಟ್ಟಿರಬಹುದೆಂದು ಹೂಗಳ ಎಡೆಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆ ಕಡೆಗೆ ಕಳ್ಳನೋಟ ಬೀರಿದೆ. ನನ್ನ ಮುಖ ನಿರಾಶೆಯಿಂದ ಪೆಚ್ಚಾಯಿತು. ಅನಂತರ ನನ್ನ ಮೂರ್ಖತನಕ್ಕೆ ನನಗೆ ನಗು ಬಂತು. ಮಾನವರು ಮಂಗನು ಆಗ ತಾನೇ ಪಾಯಿಖಾನೆ ಮಾಡಿದಂತಿತ್ತು. ನೀಲಿ ಬಣ್ಣದ ಹೊನ್ನೊಣಗಳು ಉಜ್ವಲ ಮಣಿಗಳಂತೆ ಹೊಳೆಯುತ್ತಾ ಅದಕ್ಕೆ ಮುತ್ತುತ್ತಿದ್ದವು. ಈ ಮುಖಭಂಗದ ಅನಂತರ ನಾನು ಜೇನುಗೂಡನ್ನು ಹುಡುಕುವ ಹವ್ಯಾಸ ತ್ಯಜಿಸಿದೆ. ಆದರೆ ಪ್ಯಾರನಿಗೆ ಜೇನುಗೂಡನ್ನೆಲ್ಲಾದರೂ ಕಂಡರೆ ನನಗೆ ತಿಳಿಸು ಎಂದು ಹೇಳಿದೆ. ಅದಕ್ಕೆ ಕೂಡಲೇ ಅವನು ಮೂಡಿಗೆರೆಯ ತಾಲೂಕು ಆಫೀಸಿನ ಚಾವಣಿಯಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ. ಅವು ಹೆಜ್ಜೇನಿನ ಅಟ್ಟಿಗಳು. ನಾನು ಅದನ್ನು ನೋಡಿದ್ದೆ. ಅವುಗಳ ಹೆಸರು ಕೇಳಿದರೆ ನನಗೆ ಹೆದರಿಕೆಯಾಗುತ್ತಿತ್ತು. ಆಗೀಗ ಪತ್ರಿಕೆಯಲ್ಲಿ ಅವು ಕಡಿದು ಸತ್ತವರ ಸಮಾಚಾರ ಬರುತ್ತಿತ್ತು. ಪ್ಯಾರನ ಮಾತಿಗೆ ನನಗೆ ಕೋಪ ಬಂತು. ನಿನಗೇನು ತಲೆಗೆಲೆ ಕೆಟ್ಟಿದೆಯೇನೋ? ಉತ್ತಮರದ ಪುಟಗಳಲ್ಲಿ ಗೂಡು ಕಟ್ಟೋ ಸಣ್ಣ ಜೇನು ಕಂಡರೆ ತಿಳಿಸೋ ಎಂದರೆ ಆ ಹೆಜ್ಜಿನ ವಿಷಯ ಎತ್ತುತ್ತೀಯಾ ಎಂದು ಜೋರು ಮಾಡಿದೆ. ನಮ್ಮ ತಾಲೂಕಿನಲ್ಲೇ ಪ್ಯಾರ ಮೊದಲ ದರ್ಜೆ ಅವಿವೇಕಿ ಎಂಬ ನನ್ನ ಊಹೆ ಅವನ ಮಾತಿನಿಂದ ಇನ್ನೂ ಬಲವಾಯಿತು.